ಕರ್ನಾಟಕದಲ್ಲಿ ನಡೆತಿರ್ತಕ್ಕಂಥ ಈ ತೊಗಲಕ್ ಸರ್ಕಾರ ನಿನ್ನೆ ಒಂದು ಹೊಸ ಕಾನೂನನ್ನು ಜಾರಿ ತರಲಿಕ್ಕೆ ಹೊರಟಿದೆ. ಈ ರಾಜ್ಯದಲ್ಲಿ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂತಕ್ಕಂಥ ಹೆಸರಿನಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡೋದ್ರ ಜೊತೆಗೆ ದಿನವೊಂದಕ್ಕೂ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಸಂವಿಧಾನದ ಹಲವಾರು ಏನು ಮೂಲ ಉದ್ದೇಶಗಳಿದ್ದಾವೆ ಅವನ್ನೆಲ್ಲವನ್ನು ಗಾಳಿಗೆ ತೂರಿ ತಮ್ಮದೇ ಆಗಿರತಕ್ಕಂಥ ಒಂದು ಹೊಸ ಕಾನೂನುಗಳನ್ನು ತರುವ ದೃಷ್ಟಿಯಲ್ಲಿ ಇವತ್ತು ಇದು ಕಾಯಂ ನಿವಾಸಿ ಈ ಪ್ರಮಾಣ ಪತ್ರ ಅಂತಕ್ಕಂಥದ್ದನ್ನು ನಿನ್ನೆ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಈ ದೇಶ ಎತ್ತ ಸಾಗ್ತಿದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಂತ ಕಾಲಘಟ್ಟದಲ್ಲಿ ಇದ್ದೀವಿ. ಯಾಕಂದರೆ ಇದು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ಕ್ರಮ. ಈ ದೇಶದ ನೈಜ ಮತದಾರರು ನೈಜ ನಾಗರಿಕರಿಗೆ ಅನ್ಯಾಯ ಆಗಲಿಕ್ಕೆ ಯಾರೂ ಕೂಡ ಒಪ್ಪೋದಿಲ್ಲ. ಆದರೆ ಈ ದೇಶದ ನಾಗರಿಕರಲ್ಲದವರಿಗೆ ಇವತ್ತು ಕಾಯಂ ನಿವಾಸಿ ಪ್ರಮಾಣ ಪತ್ರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬರೀ ಚುನಾವಣಾ ರಾಜಕೀಯ ಅಥವಾ ತುಷ್ಟೀಕರಣ ರಾಜಕೀಯ ಮಾಡೋಕ್ಕೋಸ್ಕರ ಇವತ್ತು ಈ ರಾಜ್ಯ ಸರ್ಕಾರ ಹೊರಟಿರತಕ್ಕಂಥದ್ದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಕೂಡಲೇ ನಾನು ಆಗ್ರಹ ಪಡಿಸ್ತೇನೆ, ಕೇಂದ್ರದ ಗೃಹ ಇಲಾಖೆ ಈಗಲೇ ಇದರ ಮಧ್ಯಸ್ಥಿಕೆ ವಹಿಸಬೇಕು, ಇದರ ಬಗ್ಗೆ ಗಮನ ಹರಿಸಬೇಕು. ಒಂದು ವೇಳೆ ಈ ಕಾನೂನು ಏನಾದರೂ ಈ ರಾಜ್ಯದಲ್ಲಿ ಜಾರಿಗೆ ಆದರೆ ಮುಂದೆ ಏನೆಲ್ಲ ಘಟನೆಗಳಾಗ್ತವೆ ಅನ್ನೋದಕ್ಕೆ ಈ ಸರ್ಕಾರನೇ ನಾಳೆ ಹೊಣೆ ಆಗಬೇಕಾಗತ್ತೆ. ಇವತ್ತು ಬಾಂಗ್ಲಾ ವಲಸಿಗರು ಬೇರೆ ಬೇರೆ ದೇಶದಿಂದ ವಲಸಿಗರಾಗಿ ಬಂದು ಇಲ್ಲಿ ಕಾಯಂ ನಿವಾಸಿಗಳಾಗಿದ್ದಾರೆ. ಅವರಿಗೆ ನಾವು ಕಾಯಂ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಸರ್ಕಾರ ಸಂವಿಧಾನವನ್ನು ಸಂಪೂರ್ಣ ನಿರ್ನಾಮ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಹಾಗಾಗಿ ಕೂಡಲೇ ಇದರ ಪ್ರಯುಕ್ತ ನಾವು ಇವತ್ತು ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಇವತ್ತು ಮಾಡಿದ್ದೇವೆ. ಸೋಮವಾರ ದಿನ ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ತಂಡ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಸೋಮವಾರ ಕೂಡ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಕಳಿಸೋರಿದ್ದೇವೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನಾವು ಮಾಡಲಿದ್ದೇವೆ. ನಮ್ಮ ಆಗ್ರಹ ಇಷ್ಟೇ, ಏನು ಈ ರಾಜ್ಯದಲ್ಲಿ SIR ನಡೀತಾ ಇದೆ, SIR ನಡೆಯುವಂಥ ಸಂದರ್ಭದಲ್ಲಿ ಈ SIRನ ದಿಕ್ಕು ತಪ್ಪಿಸಬೇಕು, SIRನ ಮೂಲ ಉದ್ದೇಶವನ್ನು ಬೇರೆ ಕಡೆ ಅದನ್ನು ಡೈವರ್ಟ್ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಈ ಒಂದು ಪ್ರಮಾಣ ಪತ್ರದ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದು ಕೂಡಲೇ ಇದನ್ನು ಸ್ಥಗಿತಗೊಳಿಸಬೇಕು. ಕೂಡಲೇ ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಇದು ಭಾಳ ದೊಡ್ಡ ಆತಂಕ ತರತಕ್ಕಂಥ ವಿಚಾರ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಇದು ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇದನ್ನು ಕೇಂದ್ರ ಗೃಹ ಇಲಾಖೆದವರು ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ತಮ್ಮ ಮುಖಾಂತರ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಸರ್, ಈಗಾಗಲೇ ಜಿಲ್ಲಾಧ್ಯಕ್ಷರು ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಕುರಿತಂತೆ ನಿಮ್ಮ ಜೊತೆ ಮಾತನಾಡಿದ್ದಾರೆ. ಈಗ ರಾಜ್ಯದಲ್ಲಿ ನಡೆದಿರೋದು ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ. ಇದು ಮೊದಲೇನಲ್ಲ, ಈಗಾಗಲೇ 7 ಸಲ ಆಗಿದೆ, ಇದು 8ನೇ ಸಲ. ಮತ್ತು ಇದು ಯಾವುದೇ ಪಕ್ಷದ ಕಾರ್ಯಕ್ರಮವೂ ಅಲ್ಲ, ಮತ್ತು ಇದು ಯಾವ ಪಕ್ಷದ ವಿರುದ್ಧವೂ ಅಲ್ಲ, ಮತ್ತು ಯಾವ ಮತದ ವಿರುದ್ಧವೂ ಅಲ್ಲ. ಇದು ಮತದಾರರ ಪಟ್ಟಿ ಪರಿಷ್ಕರಣೆ ಕೇವಲ ಅರ್ಹ ಮತದಾರರು ಮಾತ್ರ ಇರಬೇಕು ಅನ್ನೋದು. ಡಬಲ್ ಕಡಿ ಇರಬಾರ್ದು, ಸತ್ತೋರ ಹೆಸರು ಇರಬಾರ್ದು, ವೋಟರ್ ಅಲ್ಲದವರು ಅನರ್ಹರು ಇಲ್ಲಿರಬಾರ್ದು. ಅತ್ಯಂತ ಸ್ಪಷ್ಟವಾಗಿ ಯಾರು ಈ ದೇಶದ ಪ್ರಜೆಗಳು ಅವರು ಮತದಾರರು ಆಗಬೇಕು. ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದವರು ಪ್ರಜೆಗಳು ಮತದಾರರಾಗಬೇಕು. ಮತದಾರರು ಪಟ್ಟಿ ಶುದ್ಧತೆಯಾದರೆ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಬರ್ತದೆ. ಪ್ರಜಾಪ್ರಭುತ್ವದ ಗಟ್ಟಿ ಬೇರುಗಳಂದರೆ ಮತದಾರರು. ಅಂಬೇಡ್ಕರ್ ಹೇಳಿದಾಗೆ ಮತಪೆಟ್ಟಿಗಳು ಮಾತನಾಡಿದಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತಂತ. ಯಾರು ಮಾತಾಡಬೇಕು? ಅರ್ಹ ಮತದಾರರು ಮಾತನಾಡಬೇಕು. ಅದಕ್ಕೆ ಅರ್ಹ ಮತದಾರನ ರೆಡಿ ಮಾಡೋಕ್ಕೆ ಹೊರಟಂಥ ಒಂದು ಕ್ರಮ. ಇದಕ್ಕೆ ಆರಂಭದಲ್ಲೇ ಕಾಂಗ್ರೆಸ್ನ ವಿರೋಧ ಮಾಡಿದರು. ಯಾರು ವಿರೋಧ ಮಾಡೋ ಅಗತ್ಯನೇ ಇಲ್ಲಿದರಲ್ಲಿ. ಭಾಳ ಸರಳವಾಗಿ ಅದು. ಒಂದು ಮ್ಯಾಪಿಂಗು ಮತ್ತು ಪ್ರೊವಿಷನ್ ಎರಡದೇ ಇದ್ರಾಗ.
ಮ್ಯಾಪಿಂಗ್ ಅಂದರೆ 2002 ಯಾರ ಹೆಸರು ನಮ್ಮ ತಾತ ಮುತ್ತಾತನ ಹೆಸರಿದ್ರೆ ಸಾಕು, ಆ ನಂಬರ್ ಹಾಕಿಬಿಟ್ಟು ನಂದು ಮ್ಯಾಪಿಂಗ್ ಆಗಿಬಿಡ್ತದೆ. ಸುಮಾರು 95-96% ಎಲ್ಲ ಕಡೆ ಮ್ಯಾಪಿಂಗ್ ಆಗ್ಯದ. ಉಳಿದಿಲ್ಲ, ಸತ್ತೋಗಿ ಉಳಿದಿಲ್ಲ. ಸತ್ತುಗಳನ್ನ ತೆಗಿಯಕಚ್ಚಾರ, ಡಬಲ್ ಇದ್ದಲ್ಲೂ ತೆಗಿಯಕಚ್ಚಾರ. ಮತ್ತು ಇದು ಸರಿಯಾದಂಥ ದಿಕ್ಕಿನಲ್ಲಿ ನಡೆದಿರೋಂಥ ಸಂದರ್ಭದಲ್ಲಿ ಈ ಕರ್ನಾಟಕ ಸರ್ಕಾರ ಹೊಸದಾಗಿ ಇಡೀ ಇಂಡಿಯಾದಾಗ SIR ಎಲ್ಲಿ ಯಾರೂ ಮಾಡಲಿಲ್ಲ. ಇವರು ಹೊಸದಾಗಿ ಆರಂಭ ಮಾಡಿದ್ರು. ಈಗ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಗೇನೆಸ್ಟಾಗಿ ಯಾಕೆ ಮಾಡಿದಿರಿ? ಈ ಹಂತದಲ್ಲಿ ಅಗತ್ಯತೆ ಐತನು? 100ಕ್ಕೆ 95-96 ಮ್ಯಾಪಿಂಗ್ ಹಾಕಚ್ಚಾರ. ಅರ್ಹ ಮತದಾರರಿಗೆ ಅವಕಾಶಗಳಿದಾವ. ತಪ್ಪಿದರೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶಗಳಿದಾವ. ಆಗಸ್ಟ್ 5 ಕರಡುಪಟ್ಟಿ ಆಗ್ತದೆ. ಕರಡುಪಟ್ಟಿ ಆಗಿದ್ದು ಮತ್ತೊಂದು ತಿಂಗಳ ತನಕ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಅಗತ್ಯ ದಾಖಲೆ ಕೊಟ್ಟರೆ ನಿಮ್ಮ ಹೆಸರು ಇರ್ತದೆ. ನಾ ಈ ದೇಶದೇವಂದರೆ ಖಂಡಿತವಾಗಿ 2002 ಯಾರನ್ನೊಬ್ರು ಇದ್ದೇ ಇರ್ತೀವಿ. ಅದು ತಪ್ಪಿತ್ತಂದರೆ ಉಳಿದ 12 ಡಾಕ್ಯುಮೆಂಟ್ಗಳವೆ ನಮ್ಮ ತಕ್ಕ. ನೀವು ಕೂಡ ಡಾಕ್ಯುಮೆಂಟ್ ಏನು ಅಂದರೆ ಯಾವ ಡಾಕ್ಯುಮೆಂಟ್ ಇಲ್ಲದೂ ಕೂಡ ಈ ಡಾಕ್ಯುಮೆಂಟ್ ಕೊಟ್ಟರೆ ನಿನ್ನ ವೋಟರ್ ಮಾಡಬೇಕಂತ. ಇದರ ಅರ್ಥ ಏನು ತಾವು ಅರ್ಥ ಮಾಡ್ಕೋಬೇಕು. ಇದರ ಉದ್ದೇಶ ಸ್ಪಷ್ಟ ಆಗ್ಯದ. ಇದು ತುಷ್ಟೀಕರಣದ ರಾಜಕಾರಣ. ದಯವಿಟ್ಟು ಇದರಿಂದ ಹಿಂದೆ ಸರಿಬೇಕು. ಯಾಕಂದರೆ ಈ ದೇಶದ ಏಕತೆ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆಯನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಅದು ಸಂವಿಧಾನತ್ವಂಥ ಕೆಲಸ. ಸಂವಿಧಾನಕ್ಕೆ ವಿರೋಧವಾಗಿ ನಾವ್ಯಾರೂ ಕೆಲಸ ಮಾಡಬಾರ್ದು. ಸಂವಿಧಾನದ ಮೇಲೆ ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ ಸಂವಿಧಾನ ಹಿಡ್ಕೊಂಡು ತಿರುಗಾಡ್ತೀರಿ. ಅದರ ಸಂವಿಧಾನವನ್ನು ರಕ್ಷಣೆ ಮಾಡೋದು, ಸಂವಿಧಾನ ಪ್ರಕಾರ ನಡೆಯೋದು, ಅದು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಅತ್ಯಂತ ರಭಸವಾಗಿ ನಡೆದದ. ಎಲ್ಲರೂ ಸಹಕರಿಸಬೇಕು, ಪ್ರತಿಪಕ್ಷದವರು ಸಹಕರಿಸಬೇಕು. ಇದು ಅರ್ಹ ಮತದಾರರ ನೋಂದಣಿ ಮಾತ್ರ ಆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಕೂಡಲೇ ಕೇಂದ್ರ ಸರ್ಕಾರ ಏನು ಅಧಿಸೂಚನೆ ರೆಡಿ ಮಾಡಿದಾರ ಕರ್ನಾಟಕ ಸರ್ಕಾರದವರು ಮಧ್ಯಪ್ರವೇಶಿಸಿ ಇದು ಸಂವಿಧಾನ ವಿರೋಧಿಯಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಒಂದು ಫೆಡರಲ್ ಸಿಸ್ಟಮ್ನಲ್ಲಿ, ಒಂದು ಫೆಡರಲ್ ಸಂಯುಕ್ತ ವ್ಯವಸ್ಥೆಯ ಸರ್ಕಾರ ಪದ್ಧತಿಯಲ್ಲಿ ಇಂಥದ ನಿಯಮಗಳು ದೇಶದ ಏಕತೆಗೆ ಮಾರಕ ಆಗ್ತವೆ ಅಥವಾ ಅಶಾಂತಿಯನ್ನು ಉಂಟು ಮಾಡ್ತವೆ. ಇಂಥ ಕಾನೂನುಗಳು ಇರಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ಸಂಬಂಧಪಟ್ಟಂಥ ಹೋರಾಟವನ್ನು ಮನವಿ ಪತ್ರ ಮುಂದಿನ ದಿನಗಳಲ್ಲಿ ಪಕ್ಷದ ಆದೇಶದ ಮೂಲಕ ಕಾರ್ಯಕ್ರಮಗಳು ನಡೀತವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವರು ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಈಗ ತಮಗೆಲ್ಲರಿಗೂ ಗೊತ್ತಿದೆ, ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ 100% ಆಗಿದ್ದಿಲ್ಲ. ನಮ್ಮ ಬೂತ್ಗಳಲ್ಲೇ ಭಾಳಷ್ಟು ಜನಕ್ಕೆ ಇನ್ನೂ ಮುಟ್ಟಿಲ್ಲ. ಆದರೂ ಸರ್ಕಾರದ ವರದಿ ಏನು ಹೇಳ್ತಾ ಇದೆ, 100% ಕೊಟ್ಬಿಟ್ಟಿದ್ದೀವಿ. ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಎಲ್ಲರಿಗೂ ಫಾರ್ಮ್ ವಿತರಣೆ ಮಾಡಿದ್ದೀವಿ ಮತ್ತು ಅವ್ರದ್ದೆಲ್ಲ ಬರ್ತಾ ಇದೆ. ಮತ್ತು ನಮಗೆಲ್ಲರಿಗೂ ಓಪನ್ ಆಗಿ ಎಲ್ಲ ಕಡೆ ತಮ್ಮ ವೀಡಿಯೋಸ್ ಇದ್ದಾವೆ, ಎಲ್ಲಷ್ಟು ಇದ್ದಾವೆ. ಏನು ಸಮುದಾಯ ಭವನದಲ್ಲಿ SIR ನಡೀತಾ ಇದೆ, ಯಾವುದೋ ಮಂದಿರದಲ್ಲಿ ನಡೀತಾ ಇದೆ, ಮಸೀದಿಯಲ್ಲಿ ನಡೀತಾ ಇದೆ, ಇನ್ನೊಂದು ಪ್ಲೇಸ್ಗಳು. ಅಂದರೆ ಈಗ ಆಲ್ರೆಡಿ ಭಾಳ ಸ್ಪಷ್ಟ ನಿರ್ದೇಶನ ಇದೆ ಸುಪ್ರೀಂ ಕೋರ್ಟದು, ಯಾವ ಗೈಡ್ಲೈನ್ಸ್ ಪ್ರಕಾರ SIR ಆಗಬೇಕನ್ನೋದು. ಆ ಗೈಡ್ಲೈನ್ಸ್ಗಳನ್ನು ಸ್ಪಷ್ಟವಾಗಿ ಏನು ನಮ್ಮ ರಾಜ್ಯ ಸರ್ಕಾರ ಇದೆ ಅದನ್ನು ಇಡೀ ದೇಶದಲ್ಲಿ ಗಾಳಿಗೆ ತೂರಿ ಈ ಏನು ದೇಶದ ಸಂವಿಧಾನದ ಎಲ್ಲ ಆರ್ಟಿಕಲ್ಸ್ಗಳನ್ನು ಅಗೇನೆಸ್ಟ್ ಆಗಿ ಈಗ ನಡೀತಾ ಇದೆ. ಇದು ಇಂಥ ಸರ್ಕಾರದ ಈ ನೀತಿಗಳನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತು ದಯವಿಟ್ಟು ತಾವುಗಳಿಗೆ ಕೂಡ ಇದನ್ನು ಏನು ನಡೀತಾ ಇದೆ SIRನ ಇದನ್ನು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದನ್ನು ಫೇಲ್ ಮಾಡೋಕ್ಕೆ, ಇದೇನು ನಡೆದಿದೆ ಇದನ್ನು ಫೇಲ್ ಮಾಡೋ ಪ್ರಯತ್ನ ಸರ್ಕಾರದಿಂದಲೇ ನಡೀಇದೆ. ಅದಕ್ಕಾಗಿಯೇ ಈಗ ಕರ್ನಾಟಕ ಈಗ ಸಂವಿಧಾನ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಪೌರತ್ವ ನೀಡೋದಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರ ಇರೋದು. ಆದರೆ ರಾಜ್ಯ ಸರ್ಕಾರ ಈ ಯಾವುದೇ ಗೈಡ್ಲೈನ್ಸ್ನ ಫಾಲೋ ಮಾಡದೆ ಇದು ಒಂದು ತಮ್ಮ ನೇತೃತ್ವದ ಒಂದು ಆದೇಶನ ಹೊಡಿಸಿಬಿಟ್ಟೆ. ಏನಿದೆ ಅದರಲ್ಲಿ ಯಾವುದೋ 10 ವರ್ಷದಿಂದ ಯಾವ್ದಾದ್ರು ನಾವು ರೆಂಟಲ್ ಅಗ್ರಿಮೆಂಟ್ ಕೊಟ್ಟರು ಕೂಡ VA ಮತ್ತು ಕಂದಾಯ ಅಧಿಕಾರಿಗಳು ಅವ್ರಿಗೆ ಇದನ್ನ ಇಶ್ಯೂ ಮಾಡಿಬಿಡೋದು. ಇವ್ರು ಇದನ್ನು ತಗೊಂಡೋಗಿ SIR ಒಳಗಡೆ ಹೆಸರು ಸೇರ್ಸೋಕ್ಕೆ ಅವಕಾಶ ಇದೆ. ಈಗಾದರೆ ಈ ಭಾರತದಲ್ಲಿ ಯಾರು ಅಕ್ರಮವಾಗಿ ನುಸುಳಿದ್ದಾರೆ ಅವರು ಕೂಡ ಭಾರತದ ಪೌರತ್ವವನ್ನು ತಗೊಳ್ಳೋಕ್ಕೆ ಅವಕಾಶ ಆಗ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಕ್ಷ ತುಂಬ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದೆ ಮತ್ತು ಮುಂದಿನ ತಿಂಗಳಲ್ಲಿ ಇದರ ಬಗ್ಗೆ ಉಗ್ರ ಹೋರಾಟ ಮಾಡುತ್ತೆ ಅಂತ ತಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ.